Good morning, students. From today, I will start the poetry section. The first poem prescribed by the university, that is, The Oxford Clerk by Geoffrey Chaucer. ಇವತ್ತಿಂದ ನಾನು ನಿಮಗೆ ಯೂನಿವರ್ಸಿಟಿಯವರು ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ನಂತೆ ಪೊಯಿಟ್ರಿ ಸೆಕ್ಷನ್ನ ಫಸ್ಟ್ ಪೊಯಿಟ್ರಿ ದ ಆಕ್ಸ್ಫರ್ಡ್ ಕ್ಲರ್ಕ್ ಬೈ ಜಿಯೋಫ್ರೆ ಚಾಸರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಿಯೋಫ್ರೆ ಚಾಸರ್, known as the father of English poetry. ಚಾಸರು ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ ಅಂತಲೇ ಹೆಸರುವಾಸಿಯಾಗಿದ್ದವನು. ಇವನು ಬರೆದಂತಹ ಬುಕ್ಕು ದ ಲೆಜೆಂಡ್ ಆಫ್ ಗುಡ್ ವುಮನ್ ಆ್ಯಂಡ್ ದ ಟ್ರಾಲಿಸ್ ಆ್ಯಂಡ್ ಕ್ರಸೆಂಡ್ರಾ, ದ ಫೇಮಸ್ the book, these are the two famous book, and one more book that is, which is best known today, is the Canterbury Tales. This poetry, the Oxford Clerk, is an extract from Chaucer's general prologue to the Canterbury Tales. ಈ ಪೊಯಿಟ್ರಿ ನಿಮ್ಗೇನು ಇಟ್ಟಿದ್ದಾರೆ, ಇದು ಚಾಸರ್ನ ಜನರಲ್ ಪ್ರೊಲಾಗ್ ದ ಕ್ಯಾಂಟರ್ಬರಿ ಟೇಲ್ಸ್ ಅನ್ನೋದರಿಂದ ತೆಗೆದುಕೊಂಡಿರುವಂತಹ ಒಂದು ಭಾಗವನ್ನು ತೆಗೆದುಕೊಂಡು ಇಲ್ಲಿ ಇಡಲಾಗಿದೆ. ಈ ಜನರಲ್ ಪ್ರೊಲಾಗಲ್ಲಿ ನಿಮಗೆ ಕಂಡು ಬಂದಿರೋದು, ಜನರಲ್ ಪ್ರೊಲಾಗ್ ಟು ಕ್ಯಾಂಟರ್ಬರಿ ಟೇಲ್ಸಲ್ಲಿ ನಿಮಗೆ ಕಂಡು ಬರೋವಂಥದ್ದು, ಇಲ್ಲಿ ಚಾಸರು ಆ ಪಿಲಿಗ್ರಿಮೇಜ್ ಟು ದ ಸೇಂಟ್ ಬೇಕೆಟ್ನ ಅಲ್ಲಿ ಎಲ್ಲಿ ಪಿಲಿಗ್ರಿಮೇಜ್ ನಡೀತಾ ಇದೆ ಅಲ್ಲಿ ಯಾವಾಗ ಹೊರಟಿದ್ದಾರೆ, ಅಲ್ಲಿಗೆ ಒಂದಷ್ಟು ಜನ ಇದ್ದಾರೆ, ಪಿಲಿಗ್ರಿಮೇಜ್ ಜನ ಇದ್ದಾರೆ, ಅಂದರೆ ಇವ್ರ ಜೊತೆ ಬಂದಿರೋಂಥ ಯಾತ್ರಿಗಳಿದ್ದಾರೆ. ಅವ್ರ ಬಗ್ಗೆ ಇದೆಲ್ಲನೂ ಕೂಡ ಹೇಳಿಕೊಂಡು ಹೋಗುವಂತಹ ಒಂದು ಒಂದು ಪೊಯಿಟ್ರಿ ಆಗಿದೆ ಇದು. ದಿಸ್ ಪೊಯಿಟ್ರಿ tells more than that. This poetry tells how was the fictional nature of those 14th century people. How was the 14th century society? ಹೇಗೆ 14ನೇ ಶತಮಾನದ ಜನಗಳು ಇದ್ದರು, ಇಂಗ್ಲೆಂಡ್ನ ಜನಗಳು, ಲಂಡನ್, ಇಂಗ್ಲೆಂಡ್ ಈ ಥರ ಯಾವುದಾದ್ರೂ ಜನಗಳು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ಹೇಳ್ತಾ ಬರುತ್ತೆ ಇದು ಜನರಲ್ ಪ್ರೊಲಾಗ್. ಸೊ ವಾಟ್ ಈಸ್ ಅ ಪಿಲಿಗ್ರಿಮೇಜ್? ಏನು ಪಿಲಿಗ್ರಿಮೇಜ್ ಅಂದರೆ ಏನು? ಯಾತ್ರಿಗಳು, ಯಾತ್ರಾ ಅಂದರೆ ಏನು? ಎ ಪಿಲಿಗ್ರಿಮೇಜ್ ಇಸ್ ಎ ಜರ್ನಿ ಟು ಎ ಹೋಲಿ ಪ್ಲೇಸ್ ಆರ್ ಎ ಶ್ರೈನ್ ಅಂಡರ್ಟೇಕನ್ ಆಸ್ ಎ ಸ್ಪಿರಿಚುವಲ್ ಕ್ವೆಸ್ಟ್ ಟು ಒಬ್ಟೈನ್ ಸೂಪರ್ ನ್ಯಾಚುರಲ್ ಹೆಲ್ಪ್ ಆರ್ ಆಸ್ ಎ ಫಾರ್ಮ್ ಆಫ್ ಪೆನಾನ್ಸ್ ಫಾರ್ ಸಿನ್ಸ್. ತಮ್ಮ ಮಾಡಿರೋ ತಪ್ಪುಗಳಿಗೋಸ್ಕರ ಒಂದಷ್ಟು ಜನ ಯಾತ್ರೆ, ತಾವೇನೋ ತಪ್ಪು ಮಾಡಿರ್ತೀವಿ ಅಥವಾ ಆ ಜಾಗನ ನೋಡಬೇಕು ಅಂತ ಇರ್ತದೆ, ಅದಕ್ಕೋಸ್ಕರ ಇವರು ಒಂದಷ್ಟು ಪಿಲಿಗ್ರಿಮೇಜ್ ಯಾತ್ರೆನ ತೆಗೆದುಕೊಂಡಿದ್ದಾರೆ, ಅಲ್ಲಿಗೆ ಹೊರಡ್ತಾ ಇದ್ದಾರೆ. ಅದನ್ನು ನಾವು ಪಿಲಿಗ್ರಿಮೇಜ್ ಅಂತ ಕರಿತೀವಿ. ದಿಸ್ ಇಸ್ ಅ ಥೀಮ್ ಫಾರ್ ದ ಕ್ಯಾಂಟರ್ಬರಿ ಟೇಲ್ಸ್. ಇನ್ ದ ಸ್ಟೋರಿ ದ ಕ್ಯಾರೆಕ್ಟರ್ ಟ್ರಾವೆಲ್ಸ್ ಟು ದ ಕ್ಯಾಂಟರ್ಬರಿ ಕೆಥೀಡ್ರಲ್ಸ್ ಆನ್ ಎ ಪಿಲಿಗ್ರಿಮೇಜ್. ಇಲ್ಲಿ ಈ ಪೊಯಿಟ್ರಿಲಿ ಬರುವಂತಹ ಎಲ್ಲ ಸ್ಟೋರೀಸು, ಕ್ಯಾರೆಕ್ಟರ್ಸು ಇವರು ಕ್ಯಾಂಟರ್ಬರಿಗೆ ಕೆಥೀಡ್ರಲ್ ಅನ್ನೋ ಪಿಲಿಗ್ರಿಮೇಜಸ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಯಾರ್ಯಾರು ಬಂದಿದ್ದರು, ಏನು ಅವ್ರ ಬಗ್ಗೆ ಅಂತ ಚಾಸರು ತನ್ನ ಕಣ್ಣಿಂದ ನೋಡಿ ಅವನ ಅಭಿಪ್ರಾಯನ ಮತ್ತು ಅವ್ರು ಯಾವ ರೀತಿ ಇದ್ದರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದಾನೆ. ದಿಸ್ ಈಸ್ ದ ರೂಟ್ ಆಫ್ ಕ್ಯಾಂಟರ್ಬರಿ. ಲಂಡನ್ನಿಂದ ಕ್ಯಾಂಟರ್ಬರಿಗೆ ಹೋಗ್ತಾ ಇದ್ದಾರೆ. ಅದರದ್ದು ರೂಟು
ಇಲ್ಲಿ ಇದೆ. ನೀವು ಕೂಡ ಪಿಲಿಗ್ರಿಮೇಜಸನ್ನು ನೋಡಬೇಕು ಅಂದರೆ ಈ ಕಡೆ ಸಾಮಾನ್ಯವಾಗಿ ತಿರುಪತಿಗೆ ಕಾಲ್ನಡಿಗೆಲಿ ಹೋಗೋದು, ಮಾದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಲಿ ಹೋಗೋದು, ಆಮೇಲೆ ಮಂತ್ರಾಲಯಕ್ಕೆ ಕಾಲ್ನಡಿಗೆಲಿ ಹೋಗೋದು, ಈ ರೀತಿಯಾಗಿ ನಡೀತಾ ಇರುತ್ತದೆ. ಯಾಕೆ ಅಂತ ಕೇಳಿದಾಗ ಏನೋ ಒಂದು ಹರಕೆ ಹೊತ್ಕೊಂಡಿರ್ತಾರೆ, ಇಲ್ಲ ಯಾವುದೋ ಯಾವುದೋ ಒಂದು ಹರಕೆ ಇರ್ತದೆ, ಅದಕ್ಕೆ ಹೋಗ್ತಾ ಇರ್ತಾರೆ. ಅದೇ ರೀತಿ ಇವರು ಕೂಡ ಒಂದಷ್ಟು ಜನ ಪಿಲಿಗ್ರಿಮೇಜಸ್ಗೆ ಹೋಗ್ತಾ ಇದ್ದಾರೆ. ಅದು ಇಲ್ಲಿ ಚಿತ್ರಣ ಆಗಿರುವಂತಹ ಲೆಸನ್. ಯಾವ ರೀತಿ ಇತ್ತು 14th ಸೆಂಚುರಿ ಇಂಗ್ಲೀಷ್ ಸೊಸೈಟಿ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ದಿಸ್ ಈಸ್ ವಾಟ್ ಯಾವ ರೀತಿ ಪಿಲಿಗ್ರಿಮೇಜಸ್ನ ಹೋಗ್ತಾಯಿದ್ರು, ಕುದುರೆ ಗಾಡಿಗಳು, ಕುದುರೆ ಮತ್ತು ಅಲ್ಲಿ ಜನಗಳು, ಬಟ್ಟೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಜಸ್ಟ್ ಇಟ್ ಈಸ್ ಅನ್ ಪೇಂಟಿಂಗ್, ಜಸ್ಟ್ ಪೇಂಟಿಂಗ್, ಇಮ್ಯಾಜಿನರಿ ಪೇಂಟಿಂಗ್ಸ್ ಹೌ ದ ಪಿಲಿಗ್ರಿಮೇಜಸ್ ವಾಸ್ ಅನ್ನೋದಕ್ಕೆ ಇದು. ಸ್ಟಾಪ್ ಫಾರ್ ದ ನೈಟ್ ಟು ರೆಸ್ಟ್. ಒಂದು ಪಿಲಿಗ್ರಿಮೇಜಸ್ನ ತುಂಬ ಮುಖ್ಯವಾದ ಭಾಗ ಏನಂದರೆ ಒಂದಷ್ಟು ಸಮಯದಲ್ಲಿ ಕೂತು ರೆಸ್ಟ್ ಮಾಡ್ತಾಯಿದ್ರು. ಟು ಈಟ್ ಆರ್ ದ ಡ್ರಿಂಕ್, ಟು ಬಿ ಏನು ನಡೀತು, ಆಮೇಲೆ ಊಟ ತಿಂಡಿ ಹಂಚ್ಕೊಳ್ಬೇಕಾದ್ರೆ ಅದನ್ನೆಲ್ಲನೂ ಕೂಡ ಹೇಳ್ತಾಯಿದ್ರು. ದಿಸ್ ಡಸ್ ನಾಟ್ ಮೀನ್ ದ್ಯಾಟ್ ದ ಹೋಲ್ ಥಿಂಗ್ ವಾಸ್ 24/7 ಪಾರ್ಟಿ. ಇದೆಲ್ಲನೂ ಕೂಡ ಪಿಲಿಗ್ರಿಮೇಜಸ್ ಅಂದಿದ ತಕ್ಷಣ 24 ಗಂಟೆನೂ 7 ಈ ರೀತಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಯಿದ್ರು ಅಂತ ಹೇಳ್ತಾಯಿದ್ರು. ವೈ ಕ್ಯಾಂಟರ್ಬರಿ? ಯಾಕೆ ಕ್ಯಾಂಟರ್ಬರಿ ಟೇಲ್ಸ್? ವೆನ್ ಯು ಕಮ್ ಅಕ್ರಾಸ್, ದಿಸ್ ಈಸ್ ಅನ್ ಎಕ್ಸ್ಟ್ರಾಕ್ಟ್, ಐ ಟೋಲ್ಡ್ ಯು ದಿಸ್ ಈಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಕ್ಯಾಂಟರ್ಬರಿ ಟೇಲ್ಸ್, ಅ ಜನರಲ್ ಪ್ರೊಲಾಗ್ ಟು ಕ್ಯಾಂಟರ್ಬರಿ ಟೇಲ್ಸ್. ಯಾಕೆ ಕ್ಯಾಂಟರ್ಬರಿಗೆ ಹೋಗ್ತಾಯಿದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು. Canterbury was the site of Saint Thomas a Becket's murder in 1170. ಕ್ಯಾಂಟರ್ಬರಿ ಅನ್ನೋದು ಹೋಲಿ ಪ್ಲೇಸ್ ಆಗಿತ್ತು. ಇಲ್ಲಿ ಸೇಂಟ್ ಥಾಮಸ್ ಎ ಬೆಕೆಟ್ ಅನ್ನೋ ಒಂದು ವ್ಯಕ್ತಿ, ವ್ಯಕ್ತಿ ಮರ್ಡರ್ ಆಗಿತ್ತು ಇನ್ 1170ನಲ್ಲಿ. ಅದಕ್ಕೆ ದಿಸ್ ಪ್ಲೇಸ್ ಕನ್ಸಿಡರ್ಡ್ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಆನ್ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಆಗಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ಲೇಸ್ ಆಗಿತ್ತು. ಮೆನಿ ಪೀಪಲ್ ಕುಡ್ ನೆವರ್ ಮೇಕ್ ಅ ಪಿಲಿಗ್ರಿಮೇಜಸ್ ಆಲ್ ದ ವೇ ಟು ದ ಹೋಲಿ ಲ್ಯಾಂಡ್. ತುಂಬ ಜನ ಇಲ್ಲಿ ಜಾಗಕ್ಕೆ ರೀಚ್ ಆಗೋಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಯಾರು ರೀಚ್ ಆಗ್ತಾಯಿದ್ರೋ ದರ್ ಆರ್ ಸಮ್ ಬೆನಿಫಿಟ್ ಫಾರ್ ದೆಮ್ ಆಲ್ಸೋ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ದ ಪೋಯಟ್ರಿ. ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ. ದಿಸ್ ಇಸ್ ಅ ಪೋಯಟ್ರಿ, ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಜನರಲ್ ಪ್ರೊಲಾಗ್ ಟು ದ ಕ್ಯಾಂಟರ್ಬರಿ ಟೇಲ್ಸ್ ಬೈ ಜಿಯೋಫ್ರೆ ಚಾಸರ್. ಜಿಯೋಫ್ರೆ ಚಾಸರ್ ಈಸ್ ಕಾಲ್ಡ್ ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ and his age include 1343 to 4400. 1343ರಿಂದ 1400ವರೆಗೂ ಇವರ ಕಾಲಾವಧಿ ಅಂತ ಏನು ಹೇಳ್ತೀವಿ ಅದು. ದ ಆಕ್ಸ್ಫರ್ಡ್ ಕ್ಲರ್ಕ್, ಐ ಟೋಲ್ಡ್ ಯು ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಟ್. ಒಂದು ಭಾಗ ಅಷ್ಟೇ ಇದರಲ್ಲಿ ವೈಫ್ ಆಫ್ ಬಾತ್ ಅಂತ ಬರ್ತಾರೆ. ಆಮೇಲೆ ಲೈಬ್ರರಿಯನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಹಲವಾರು ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡ್ಕೊತಾ ಬರ್ತಾನೆ ಚಾಸರು. ಅದರಲ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಆಗಿರೋಂಥ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನೋದ್ರ ಮಾತ್ರನೇ ಇಟ್ಟಿದ್ದಾರೆ. ಲೆಟ್ಸ್ ರೀಡ್ ದ ಪೋಯಟ್ರಿ ಫಸ್ಟ್. ದ ಆಕ್ಸ್ಫರ್ಡ್ ಕ್ಲರ್ಕ್ ಬೈ ಜಿಯೋಫ್ರೆ ಚಾಸರ್. ಎ ಕ್ಲರ್ಕ್ ಫ್ರಮ್ ಆಕ್ಸ್ಫರ್ಡ್ ವಾಸ್ ದೇರ್ ಆಲ್ಸೋ, who had studied philosophy long ago. As lean was his horse as is a rake, and he too was not fat that I take. But he looked emaciated, moreover abstemiously. Very warm was his overcoat, for he had got him yet no churchly benefice, nor he was worthy to accept secular office. For he would rather have at his bed's head some 20 books, all bound in black or red, of Aristotle and his philosophy, than rich robes, fiddle or gay pleasantry, yet, and for all he was philosopher in base. He had but little good within his suitcase,
but all that he might borrow from a friend on books and learning he would swiftly spend. And then he would pray delightedly for the souls of those who gave him resources to attend school. He took for his study, nor one word spoke he more than was necessary, and that was said with due formality and dignity. And short and lively and full of high morality, filled with moral virtues was his speech, and gladly would he learn and gladly teach. This is what the Oxford Clerk poetry is about. First of all, I would like to tell you how to read poetry, how to study poetry, how to analyze the poetry. When you are reading poetry, first thing you have to do is you have to read louder. ತುಂಬ ಜೋರಾಗಿ ಓದಬೇಕಾಗುತ್ತೆ. ಪೊಯಿಟ್ರಿನ ನೀವೇನಾದರೂ ಓದಬೇಕಾದ್ರೆ ಮೆತ್ತಗೆ ಮನಸ್ಸಲ್ಲಿ ಓದಿದ್ರೆ ಪೊಯಿಟ್ರಿ ಅರ್ಥ ಆಗಲ್ಲ, ಕವನಗಳು ಅರ್ಥ ಆಗಲ್ಲ. ನೀವು ಜೋರಾಗಿ ಓದಬೇಕಾಗತ್ತೆ. ಪೊಯಿಟ್ರಿನ ಜೋರಾಗಿ ಓದೋದ್ರ ಜೊತೆಗೆ ಅಲ್ಲಿನ ಪಾಸ್ಗಳು, ಕೊಮ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಎಲ್ಲಿ ಬರ್ತದೆ ಆಗ ನೀವು ನಿಲ್ಲಿಸಿ ಪಾಸ್ ಮಾಡೋದು, ಆ ಪ್ರೊನೌನ್ಸಿಯೇಷನ್ನ ಕರೆಕ್ಟಾಗಿ ಮಾಡೋದನ್ನು ಕೂಡ ನೀವು ಗಮನ ಇಟ್ಟು ಕೇಳಬೇಕಾಗತ್ತೆ. ಆಮೇಲೆ ಇನ್ನೂ ಮುಖ್ಯವಾದಂತಹ ಅಂಶ ಏನಂದರೆ, ವೆನ್ ಯು ಆರ್ ರೀಡಿಂಗ್ ದ ಪೊಯಿಟ್ರಿ ಯು ಆಲ್ವೇಸ್ ಶುಡ್ ಕೀಪ್ ದ ಪೆನ್ಸಿಲ್ ವಿತ್ ಯು. ನೀವು ಪೊಯಿಟ್ರಿನ ಓದ್ತಾ ಇದ್ದೀರಾ ಅಂದರೆ ಪೆನ್ಸಿಲ್ನ ಕೈಯಲ್ಲೇ ಇಟ್ಕೊಂಡಿರಿ. ಯು ಹ್ಯಾವ್ ಟು ಅಂಡರ್ಲೈನ್ ದೋಸ್ ವರ್ಡ್ಸ್ ವಿಚ್ ಯು ಫೈಂಡ್ ಇಟ್ ಈಸ್ ಡಿಫಿಕಲ್ಟ್. ಯಾವುದಾದ್ರೂ ಪದಗಳನ್ನ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಗೋ ಬ್ಯಾಕ್ ಟು ದ ಡಿಕ್ಷ್ನರಿ ಆ್ಯಂಡ್ ಫೈಂಡ್ ಔಟ್ ದೋಸ್ ಮೀನಿಂಗ್ಸ್. ಡಿಕ್ಷ್ನರಿಗೆ ಹೋಗಿ ಆ ಮೀನಿಂಗ್ಸ್ನ ತೆಗೆದು ಆ ಮೀನಿಂಗ್ಸ್ನ ಹುಡ್ಕೊಳ್ಳಿ. ದಿಸ್ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಪೊಯಿಟ್ರಿ ಬೆಟರ್. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬ್ಯಾಕ್ಗ್ರೌಂಡ್ ನೇಚರ್ ಆಫ್ ದ ಪೊಯೆಟ್, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಪೊಯಿಟ್ರಿ. ಚಾಸರ್ನ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡ್ಕೊಳ್ಳದೆ ನೀವು ಪೊಯಿಟ್ರಿನ ಓದಕ್ಕೆ ಹೋಗ್ತೀರಾ ಅಂದರೆ ಅದು ನಿಮಗೆ ಕಷ್ಟ ಆಗ್ತದೆ. ದಟ್ ಈಸ್ ವೈ ಐ ಸಜೆಸ್ಟ್ ಯು ಟು ರೀಡ್ ದ ಬ್ಯಾಕ್ಗ್ರೌಂಡ್ ಆಫ್ ಎನಿ ಪೊಯೆಟ್, ವಿಚ್ ಪೊಯಿಟ್ರಿ ಯು ಆರ್ ರೀಡಿಂಗ್, ಯು ಆರ್ ಗೋಯಿಂಗ್ ಟು ರೀಡ್. ಅದನ್ನು ನೀವು ಮಾಡಬೇಕಾಗಿರೋದು ಒಂದು ಅಂಶ. ಪೊಯಿಟ್ರಿನ ತುಂಬ ಸಮಾಧಾನವಾಗಿ ನಿಧಾನವಾಗಿ ಓದಿದ್ರೆ ಮಾತ್ರ ಅರ್ಥ ಆಗ್ತದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಲೈನ್. ತುಂಬ ಸಮಾಧಾನವಾಗಿ ಯು ಡೋಂಟ್ ಹ್ಯಾವ್ ಟು ರಶ್ ಟು ದ ಪೊಯಿಟ್ರಿ. ರಶ್ ಮಾಡಬಾರ್ದು, ಬೇಗ ಬೇಗ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಂತಲ್ಲ. ಬಟ್ ವೆನ್ ಯು ಆರ್ ರೀಡಿಂಗ್ ದ ಸ್ಟೋರಿ ಯು ಕ್ಯಾನ್ ರೀಡ್ ದ ಹೋಲ್ ಲೆಂತ್. ಬಟ್ ವೆನ್ ಯು ಆರ್ ರೀಡಿಂಗ್ ದ ಪೊಯಿಟ್ರಿ ಯು ಹ್ಯಾವ್ ಟು ರೀಡ್ ಇಟ್ ಇನ್ ಎ ವೆರಿ ಸ್ಲೋವರ್ ವೇ. ಯಾವಾಗ ನೀವು ಪ್ರೋಸನ್ನು, ಕಥೆನ ಓದ್ತಾ ಇರ್ತೀರ ಸ್ವಲ್ಪ ಫಾಸ್ಟಾಗಿ ಓದಿದ್ರೂ ನಡೀತದೆ. ಬಟ್ ಯಾವಾಗ ನೀವು ಪೊಯಿಟ್ರಿನ ಓದ್ತಾ ಇರ್ತೀರ ಅದನ್ನು ನೀವು ತುಂಬ ಸ್ಲೋ ಆಗಿ ಓದಬೇಕಾದಂಥ ಅವಶ್ಯಕತೆ ಇದೆ. ಓಕೆ, ದಿಸ್ ಈಸ್ ವಾಟ್. ನಾನು ಪೊಯಿಟ್ರಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಪೊಯಿಟ್ರಿನ ಬರ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ಪ್ರಿಂಟ್ ಇದ್ದರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಈ ಲೆಸನ್ನನ್ನು ಕೇಳಿ, ಆವಾಗ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಪೊಯಿಟ್ರಿ. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಜೆರಾಕ್ಸ್ ಇಟ್ಕೊಳ್ಳಿ, ಇಲ್ಲ ಬರ್ಕೊಬಿಡಿ ಪೊಯಿಟ್ರಿನ. ಆಗ ಈ ವಿಡಿಯೋ ಕ್ಲಾಸನ್ನು ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಎ ಕ್ಲರ್ಕ್ ಫ್ರಮ್ ದ ಆಕ್ಸ್ಫರ್ಡ್ ವಾಸ್ ದೇರ್ ಆಲ್ಸೋ. ಅ ಕ್ಲರ್ಕ್ ಫ್ರಮ್ ದ ಆಕ್ಸ್ಫರ್ಡ್, ಇಲ್ಲಿ ಕ್ಲರ್ಕ್ ಫ್ರಮ್ ದ ಆಕ್ಸ್ಫರ್ಡ್, ಅ ಕ್ಲರ್ಕ್ ಅಂತ ಹೇಳಿದ್ರೆ ಇಟ್ ಈಸ್ ಹೇ ಅಂತ ಹೇಳಿದ್ರೆ ಅ ಕ್ಲರ್ಕ್ ವಿಚ್ ಈಸ್ ಆರ್ಟಿಕಲ್, indefinite article. A clerk from Oxford. ಇಲ್ಲ ಯಾವುದು ಒಬ್ಬ ಕ್ಲರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಬ್ಬ ಕ್ಲರ್ಕ್ ಬಂದಿದ್ದಾನೆ, ಅವನು ಆಕ್ಸ್ಫರ್ಡಿಂದ ಬಂದಿರೋ ಅಂಥ ಕ್ಲರ್ಕು ಕೂಡ ನಮ್ಮ ಜೊತೆಗಿದ್ದಾನೆ ಅಂತ ಚಾಸರು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಪೊಯಿಟ್ರಿನ. ಕ್ಲರ್ಕ್ ಫ್ರಮ್ ದೇರ್, ಐ ಟೋಲ್ಡ್ ಯು ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಟ್. ಇದನ್ನು ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಬಂದಿರೋರಲ್ಲಿ ಈಗ ನಾನು ಆಕ್ಸ್ಫರ್ಡ್ ಕ್ಲರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಒಬ್ಬ ನಮ್ಮ ಜೊತೆ ಪಿಲಿಗ್ರಿಮೇಜಲ್ಲಿ ಆಕ್ಸ್ಫರ್ಡ್ ಕ್ಲರ್ಕು ಕೂಡ ಒಬ್ಬ ಇದ್ದ. ಹೂ ಹ್ಯಾಡ್ ಸ್ಟಡೀಡ್ ಫಿಲಾಸಫಿ ಲಾಂಗ್ ಅಗೋ. ಇವನು ತತ್ವಶಾಸ್ತ್ರಗಳನ್ನ ತುಂಬ ಹಿಂದೆನೇ ಓದ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾನೆ. ಹೂ
who had studied philosophy. Philosophy is considered to be mother of all knowledge. ತಾಯಿ ಅಂತ ಹೇಳ್ತಾರೆ, ಎಲ್ಲ ವಿದ್ಯೆಯ ತಾಯಿ ಫಿಲಾಸಫಿ ಅಂತ ಹೇಳ್ತಾರೆ. ತತ್ವಶಾಸ್ತ್ರ ಅನ್ನೋದೇನಂತಾರೆ ಅದ್ರ ಎಲ್ಲದರ ತಾಯಿ ಅಂತ ಹೇಳ್ತೀವಿ. ಹು ಹ್ಯಾಡ್ ಸ್ಟಡಿಡ್ ಫಿಲಾಸಫಿ ಲಾಂಗ್ ಅಗೋ. ಫಿಲಾಸಫಿನ ತುಂಬ ಚೆನ್ನಾಗಿ ಓದ್ಕೊಂಡಿದ್ದ ತುಂಬ ದಿನದಿಂದನೇ. ಆಕ್ಸ್ಫರ್ಡ್ ಕ್ಲರ್ಕ್ ಆಗಿದ್ದರೂ ಕೂಡ ಕ್ಲರ್ಕ್ ಆಗಿದ್ರೂ ಕೂಡ ಫಿಲಾಸಫಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದ. ಆ್ಯಸ್ ಲೀನ್ ವಾಸ್ ಇಸ್ ಆರ್ಸ್ ಆ್ಯಸ್ ಇಸ್ ರೇಕ್. ತುಂಬ ತೆಳ್ಳಕ್ಕಿದ್ದ, ತುಂಬ ಈ ಸೋ ಲೀನ್, ತುಂಬ ತೆಳ್ಳಕ್ಕೆ ಇದ್ದ. ವಾಸ್ ಇಸ್ ಆರ್ಸ್ ಆ್ಯಸ್ ಇಸ್ ರೇಕ್. ಏನು ಇವನು ಕುದುರೆ ಏನು ಇಟ್ಕೊಂಡಿದ್ನಲ್ಲ, ಕುದುರೆ ಇವನು ಯಾವ ಕುದುರೆನ ಇವನು ಇದ್ದ, ಅದೇ ರೀತಿ ಇವನು ಕೂಡ ತುಂಬ ತೆಳ್ಳಗೆ ಇದ್ದ. ಲೈಕ್ ವೆರಿ ಪೇಲ್ ಆ್ಯಂಡ್ ಸ್ಕಿನಿ. ತುಂಬ ತೆಳ್ಳಗೆ, ಒಂದು ರೀತಿಯಾಗಿ ತುಂಬ ಸಣ್ಣಗಿದ್ದ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಹೀ ಟು ವಾಸ್ ನಾಟ್ ಫ್ಯಾಟ್ ದಟ್ ಐ ಟೇಕ್. ಇವನ ಹತ್ರ ಇದ್ದದ್ದು ಕುದುರೆ ಕೂಡ ಅಷ್ಟಾಗಿ ಏನು ದಪ್ಪಕ್ಕಿರಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಈ ಲುಕ್ಡ್ ಎಮ್ಯಾನ್ಸಿಯೇಟೆಡ್ ಮೋರ್ ಓವರ್ ಅಬ್ಸ್ಟೀಮಿಯಸ್ಲಿ. ತುಂಬ ಈ ವಾಸ್ ಸೋ ಪೇಲ್ ಆ್ಯಂಡ್ ಸ್ಕಿನ್ನಿ ಆ್ಯಂಡ್ ತುಂಬ ಈ ವಾಸ್ ಟೇಕಿಂಗ್ ದ ಫುಡ್ ವೆರಿ ಲೈಟ್ಲಿ. ತುಂಬ ಜಾಸ್ತಿ ಏನು ಊಟ ಮಾಡ್ತಾಯಿರಲ್ಲ, ತುಂಬ ಕಡಿಮೆ ತಿಂತಾ ಇದ್ದ. ಆ್ಯಂಡ್ ಈ ಪ್ರಿಫರ್ಸ್ ಫುಡ್ ದ್ಯಾನ್ ಬುಕ್ಸ್. ಇವನಿಗೆ ಫುಡ್ಗಿಂತ ಹೆಚ್ಚಾಗಿ ಬುಕ್ಸ್ಗಳಿಗೆ ಅಗತ್ಯ ಇರ್ತಾಯಿತ್ತು. ತುಂಬ ಕಳೆಗುಂದಿದವ್ರ ಥರ ಕಾಣಿಸ್ತಾ ಇದ್ದ. ತುಂಬ ಡಲ್ಲಾಗಿ, ಫೇಸು ಸಣ್ಣದಾಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದ್ದ. ವೆರಿ ವಾರ್ಮ್ ಆಫ್ ವಾಸ್ ಇಸ್ ಓವರ್ ಕೋಟ್. ಇವನೇನು ಮೇಲಂಗಿ ಹಾಕಿದ್ದ, ಇವನು ಬಟ್ಟೆ ಮೇಲೆ ಏನು ಹಾಕಿದ್ದ, ಇಟ್ ಈಸ್ ಸೋ ವಾರ್ಮ್ ಅಂತ ಹೇಳ್ತಾ ಇದ್ದಾನೆ. ಫಾರ್ he had got him had no churchly benefice. Look at the line. He had got him had no churchly benefice. At that time, taking churchly benefice was considered to be an important thing. 14ನೇ ಶತಮಾನದಲ್ಲಿ ಒಂದಷ್ಟು ಜನಕ್ಕೆ, ಅಂದರೆ ಒಂದಷ್ಟು ಚರ್ಚ್ಲಿ ಬೆನಿಫಿಟ್ಸ್ಗಳನ್ನ ಇನ್ಕಮ್ ಸೋರ್ಸ್ ಆಗಿರ್ಬೋದು, ತುಂಬ ರಾಜರುಗಳು ತುಂಬ ಏನಾದರೂ ಕೊಡ್ತಾ ಇದ್ದಾರೆ ಅಂದರೆ ಚರ್ಚ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿರ್ತಾ ಇತ್ತು. ಆದರೆ ಇವನು ಯಾವುದೇ ಚರ್ಚ್ಲಿ ಬೆನಿಫಿಟ್ನು ಕೂಡ ತೊಗೊಳ್ತಾ ಇರಲಿಲ್ಲ ಅಂತ. ಯಾವುದೇ ಕೂಡ ಚರ್ಚಿಂದಾಗಲಿ ಯಾವುದೇ ಕೂಡ ಬೆನಿಫಿಟ್ಸ್ನ, ಯಾವುದೇ ದುಡ್ಡು ಹಣಕಾಸು ಕೂಡ ತೊಗೊಳ್ತಾ ಇರಲಿಲ್ಲ. ಫಾರ್ ಹಿ ವಾಸ್ ವರ್ಡ್ಲಿ ಟು ಅಕ್ಸೆಪ್ಟ್ ಸೆಕ್ಯುಲರ್ ಆಫೀಸ್. ಈವನ್ ಈಸ್ ನಾಟ್ ಲೈಕ್ ಸೆಕ್ಯುಲರ್ ಆಫೀಸ್, ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಸೆಕ್ಯುಲರ್ ಆಫೀಸು. ಯಾವುದೇ ರೀತಿಯಾದಂಥ ಒಂದು ಆಫೀಸು, ಆ ಥರದ್ದು ಒಂದು ಪೊಸಿಷನ್ನು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಅಧಿಕಾರಸ್ಥ ಪೊಸಿಷನ್ ಆಗಲಿ ಆ ಥರದ್ದು ಯಾವುದು ಕೂಡ ಇಷ್ಟಪಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದೆ. ಫಾರ್ ಯು ವುಡ್ ರಾದರ್ ಹ್ಯಾವ್ ಅಟ್ ಇಸ್ ಬೆಡ್ಸ್ ಹೆಡ್ ಸಮ್ 20 books ಆಲ್ ಬೌಂಡ್ ಇನ್ ಬ್ಲ್ಯಾಕ್ ಆರ್ ರೆಡ್ ಆಫ್ ಅರಿಸ್ಟಾಟಲ್ ಆ್ಯಂಡ್ ಹಿಸ್ ಫಿಲಾಸಫಿ. ಅವನ ದಿಂಬು ಕೆಳಗಡೆ, ಹಾಸಿಗೆ ಕೆಳಗಡೆ ಯಾವಾಗಲೂ 20 ಬುಕ್ಗಳು ಇರ್ತಾ ಇತ್ತಂತೆ. 20ಕ್ಕಿಂತ ಹೆಚ್ಚು ಬುಕ್ಗಳು, 20 ಬುಕ್ಗಳು ಇರ್ತಾ ಇತ್ತಂತೆ. ಎಲ್ಲನೂ ಕೂಡ ಬೌಂಡ್ ಇನ್ ಬ್ಲ್ಯಾಕ್ ಆರ್ ರೆಡ್ ಕಲರ್, ಎಲ್ಲನೂ ಕೂಡ ಬ್ಲ್ಯಾಕ್ ಮತ್ತು ರೆಡ್ ಕಲರ್ಗೆ ಬೈಂಡ್ ಮಾಡಿರುವಂತಹ ಬುಕ್ಸ್ಗಳೇ ಆಗಿರ್ತಾ ಇತ್ತು. ಆಲ್ ದ ಬುಕ್ಸ್, ಲುಕ್ ಅಟ್ ದ ಲೈನ್ಸ್, ಲುಕ್ ಅಟ್ ದ ಆಕ್ಸ್ಫರ್ಡ್ ಕ್ಲರ್ಕ್ ಹೂ ಡಸಂಟ್ ಅಕ್ಸೆಪ್ಟ್ the worldly benefit or the churchly benefits, and even he doesn't like the secular office, and he is so thin and the pale skin, and he doesn't he likes reading more. ತುಂಬ ರೀಡಿಂಗ್ ಮೇಲೆ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದವನು ಆಕ್ಸ್ಫರ್ಡ್ ಕ್ಲರ್ಕ್. he would rather have at his bed's head some 20 books. 20 ಬುಕ್ಸ್ಗಿಂತ ಹೆಚ್ಚಾಗಿ ಇಟ್ಕೊಂಡಿರ್ತಾ ಇರ್ತಂತೆ ಹಾಸಿಗೆ ಕೆಳಗಡೆ. ಆಲ್ ಬೌಂಡ್ ಇನ್ ಬ್ಲ್ಯಾಕ್ ಆರ್ ರೆಡ್ ಕಲರ್, ಎಲ್ಲನೂ ಕೂಡ ಬ್ಲ್ಯಾಕ್ ಮತ್ತು ರೆಡ್ ಕಲರ್ದು ಇರ್ತಾ ಇತ್ತು. ಆಫ್ ಅರಿಸ್ಟಾಟಲ್ ಆ್ಯಂಡ್ ಹಿಸ್ ಫಿಲಾಸಫಿ. ವಿಚ್ ಬುಕ್ ಈ ಲೈಕ್ಸ್ ಟು ರೀಡ್? ಅರಿಸ್ಟಾಟಲ್ ಬರೆದಂತಹ ಬುಕ್ಸ್ಗಳನ್ನೇ ಇವನು ಇಷ್ಟಪಡ್ತಾ ಇದ್ದ. ಅರಿಸ್ಟಾಟಲ್ ಆ್ಯಂಡ್ ಹಿಸ್ ಫಿಲಾಸಫಿ.
And with these things we may say that Oxford clerk like to read Aristotle and philosophy is some type of progressive thinker, or some type of philosopher who thinks broadly ಅಂತ ಹೇಳ್ಬೋದು. ತುಂಬ ಪ್ರಪಂಚದ ಮೇಲೆ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾ ಇದ್ದವನು ಇವನು ಅಂತ ಹೇಳಿ. ನಾಟ್ that Bible, yes, he was not reading the Bible or any holy books. He was reading the Aristotle and his philosophy. You all know that what type of philosophy Aristotle has given. Aristotle has given the more scientific analysis. ಯಾವಾಗಲೂ ಕೂಡ ವೈಜ್ಞಾನಿಕ ಅನಾಲಿಸಿಸ್ನ ಬುಕ್ಸ್ಗಳನ್ನ ಬರೆದವನು ಅರಿಸ್ಟಾಟಲ್. ಅಂಥ ಬುಕ್ಸ್ಗಳನ್ನ ಇವನು ಹೆಚ್ಚಾಗಿ ಓದೋಕ್ಕೆ ಇಷ್ಟಪಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ ಚಾಸರಲ್ಲಿ. ದೆನ್ ರಿಚ್ ರೋಬ್ಸ್ ಫಿಡಲ್ ಆರ್ ಗೇ ಪ್ಲಾಸೆಂಟ್ರಿ ಹೆಡ್ ಆ್ಯಂಡ್ ಫಾರ್ ಆಲ್ ಈ ವಾಸ್ ಫಿಲಾಸಫರ್ ಇನ್ ಬೇಸ್. ಈ ಡಸಂಟ್ ಲೈಕ್ ದ ರೋಬ್ಸ್. ಅವನಿಗೆ ಈ ಗೋಲ್ಡ್ ಜ್ಯುವೆಲರೀಸ್ನ ಇಷ್ಟ ಆಗ್ತಾ ಇಲ್ವ, ರೋಪ್ಸ್ ದಟ್ ಉದ್ದ ನಿಲುವಂಗಿಗಳಾಗಿರ್ಬೋದು, ಬಟ್ಟೆ ತೊಟ್ಕೋಬೇಕು ಅಂತ. ಆಮೇಲೆ ಈವನ್ ಈ ಡಸಂಟ್ ಲೈಕ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಪಿಟಿಲ್ ಆಗಿರ್ಬೋದು, ಮ್ಯೂಸಿಕಲ್ ಗೇ ಪ್ಲಾಸೆಂಟ್ರಿ, ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರೋ ಇದನ್ನೆಲ್ಲ ಅವನಿಗೆ ವರ್ಲ್ಡ್ಲಿ ಬೆನಿಫಿಟ್ಸ್ ಇಲ್ಲ. ಅವನಿಗೆ ಹೆಚ್ಚಾಗಿ ಪ್ಲೆಷರ್ ಕೊಡ್ತಾ ಇದ್ದಿದ್ದು ಯಾವುದಾದ್ರೂ ಇದ್ದರೆ ಅದು ಬುಕ್ಸ್ ಆಗಿರ್ತಾಯಿತ್ತು. ತುಂಬ ಇಷ್ಟಪಡ್ತಾ ಇದ್ದಿದ್ದು ಯಾವುದಾದ್ರೂ ಇದ್ದರೆ ಅದು ಬುಕ್ಸ್ ಆಗಿತ್ತು. ತುಂಬ ಪುಸ್ತಕಗಳನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವನು ತನ್ನ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅಂತ ಇರಲಿ, ಗೋಲ್ಡ್ ಜ್ಯುವೆಲರ್ಸ್ ಹಾಕಿರಬೇಕು, ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನಾಗಿರಲಿ, ಮ್ಯೂಸಿಕ್ಸ್ನಾಗಲಿ, ಇದು ಯಾವುದನ್ನು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಹೆಡ್ ಆ್ಯಂಡ್ ಫಾರ್ ಆಲ್ ಹಿ ವಾಸ್ ಫಿಲಾಸಫರ್ ಇನ್ ಬೇಸ್. ನಿಜವಾಗ್ಲೂ ಕೂಡ ತತ್ವಜ್ಞಾನಿನೇ ಕೂಡ, ತತ್ವಶಾಸ್ತ್ರಗಳನ್ನ ಓದಿದಂತಹ ಜ್ಞಾನಿನೇ ಆಗಿದ್ದವನು. ಬುಕ್ಸ್ಗಳು ಮಾತ್ರನೇ ಇಷ್ಟಪಡ್ತಾ ಇದ್ದವನು ಆಕ್ಸ್ಫರ್ಡ್ ಕ್ಲರ್ಕ್ ಅಂತ ಹೇಳ್ತಾ ಇದ್ದಾನೆ ಚಾಸರ್. He had but little gold with a suitcase, but all that he might borrow from a friend. He had little gold with his money box. ಮನಿ ಬಾಕ್ಸಲ್ಲಿ ಸ್ವಲ್ಪ ಗೋಲ್ಡು ಇತ್ತಂತೆ. ಆದರೆ ಇವನು ಏನೇನು ಗೋಲ್ಡ್ ಇತ್ತು ಎಲ್ಲನೂ ಕೂಡ ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಮೋರ್ ದೆನ್ ದಟ್, ಈ ಗೋಲ್ಡ್ಗಿಂತ ಹೆಚ್ಚಾಗಿ ಇವನಿಗೆ ಇಷ್ಟ ಆಗ್ತಾ ಇದ್ದಿದ್ದು ಬುಕ್ಸ್ಗಳು. ಈವನ್ ಈ ಬಾರೋಸ್ ಮನಿ ಫ್ರಮ್ ಹಿಸ್ ಫ್ರೆಂಡ್. ದುಡ್ಡನ್ನು ಸಾಲ ಮಾಡಿಬಿಟ್ಟಾದರೂ ಬುಕ್ಸ್ ತೊಗೊಂಡು ಓದ್ತಾ ಇದ್ನಂತೆ. ಬಟ್ ಆಲ್ ದಟ್ ಹಿ ಮೈಟ್ ಬಾರೋ ಫ್ರಮ್ ಎ ಫ್ರೆಂಡ್ ಆನ್ ಬುಕ್ಸ್ ಆ್ಯಂಡ್ ಲರ್ನಿಂಗ್ ಹಿ ವುಡ್ ಸ್ವಿಫ್ಟ್ಲಿ ಸ್ಪೆಂಡ್. ಗೋಲ್ಡ್ ಜ್ಯುವೆಲರ್ಸ್ ಮೇಲೆ ಆಸಕ್ತಿ ಇರಲಿಲ್ಲ ಇವನಿಗೆ. ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಕೂಡ ಬುಕ್ಸ್ನ ತೊಗೊತಾ ಇದ್ದ. ಬುಕ್ಸ್ ಅಂತ ಬಂದಾಗ ಆನ್ ಬುಕ್ಸ್ ಆ್ಯಂಡ್ ಲರ್ನಿಂಗ್ ಈ ವುಡ್ ಸ್ವಿಫ್ಟ್ಲಿ ಸ್ಪೆಂಡ್. ಏನಾದರೂ ಬುಕ್ಸು ಮತ್ತು ಲರ್ನಿಂಗ್ ಅಂತ ವಿಷಯಕ್ಕೆ ಬಂದಾಗ ತುಂಬ ಬೇಗನೆ ಖರ್ಚು ಮಾಡಿಬಿಡ್ತಾ ಇದ್ದಂತೆ ಆಕ್ಸ್ಫರ್ಡ್ ಕ್ಲರ್ಕ್. ಆ್ಯಂಡ್ ದೆನ್ ಈ ವುಡ್ ಪ್ರೇ ಡಿಲೈಟ್ಲಿ ಫಾರ್ ದ ಸೋಲ್ಸ್ ಆಫ್ ದೋಸ್ ಹೂ ಗೇವ್ ಹಿಮ್ ರಿಸೋರ್ಸಸ್ ಟು ಅಟೆಂಡ್ ಸ್ಕೂಲ್. ಯಾವಾಗಲೂ ಕೂಡ ದಿನಾಗಲೂ ಕೂಡ ಇವನು ಪ್ರೇಯರ್ ಮಾಡ್ತಾ ಇದ್ದಂತೆ, ತುಂಬ ಡಿಲೈಟಾಗಿ, ತುಂಬ ನೈಜವಾಗಿ, ಇನ್ ಎ ವೇ ಟು ಶೋ ಕೇರ್ ಆ್ಯಂಡ್ ಕಾನ್ಷಿಯಸ್ನೆಸ್ ಟು ದ ಒನ್ ವರ್ಕ್ಸ್ ಆ್ಯಂಡ್ ದ ಡ್ಯೂಟೀಸ್. ತುಂಬ ಶ್ರದ್ಧೆಯಿಂದ ಈ ಹರ್ನೆಸ್ಲಿ ಪ್ರೇಡ್ ಫಾರ್ ದ ಸೋಲ್ಸ್ ಆಫ್ ದೋಸ್ ಹೂ ಗೇವ್ ಹಿಮ್ ದ ಮೀನ್ಸ್ ಬೈ ವಿಚ್ ಈ ಕುಡ್ ಕ್ಯಾರಿ ಆನ್ ಎ ಸ್ಟಡಿ. ಯಾರಿಗೆ ಇವನು ಪ್ರೇ ಮಾಡ್ತಾ ಇದ್ದ? ಯಾರು ಇವನಿಗೆ ಸಹಾಯ ಮಾಡಿದ್ರೋ, ಒನ್ ಹೂ ಹ್ಯಾಸ್ ಹೆಲ್ಪ್ಡ್ ಹಿಮ್ ಫಾರ್ ಹಿಸ್ ಸ್ಟಡೀಸ್ ಆ್ಯಂಡ್ ಹೂ ಹೆಲ್ಪ್ಡ್ ಡಿಲೈಟ್ಲಿ ಫಾರ್ ದ ಸೋಲ್ಸ್ ಹೂ ಗೇವ್ ಹಿಮ್ ದ ರಿಸೋರ್ಸ್. ಅಟೆಂಡ್ ಸ್ಕೂಲ್ ಮಾಡಿದ್ರು. ಆಮೇಲೆ ರಿಸೋರ್ಸಸ್, ದೋಸ್ ಪೀಪಲ್ ಹೂ ಹ್ಯಾಡ್ ಗಿವನ್ ರಿಸೋರ್ಸಸ್ ಫಾರ್ ಎ ಸ್ಟಡಿ, ಅವರನ್ನು ತುಂಬ ಶ್ರದ್ಧೆಯಿಂದ ಅವ್ರಿಗೆ ಬೇಡ್ಕೊತಾ ಇದ್ದಂತೆ. ಅಲ್ಲಿ ಬೇಡಿಕೊಂಡು ಅವ್ರನ್ನ ನೆನೆಸ್ಕೊತಾ ಇದ್ದಂತೆ ಆಕ್ಸ್ಫರ್ಡ್ ಕ್ಲರ್ಕ್. ಹಿ ಟುಕ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಈಟ್ ಫಾರ್ ಎ ಸ್ಟಡಿ. ತುಂಬ ಅವನ ಸ್ಟಡೀಸ್ ಮೇಲೆ ತುಂಬ ಗಮನನ ಕೊಡ್ತಾ ಇದ್ದ ಆಕ್ಸ್ಫರ್ಡ್ ಕ್ಲರ್ಕ್. ಹಿ ವಾಸ್ ಗಿವಿಂಗ್ ಅಟ್ಮೋಸ್ಟ್ ಕೇರ್. ತುಂಬ ಜಾಗರೂಕತೆಯಾಗಿ ತನ್ನ ಎಜುಕೇಷನ್ಸ್ ಮೇಲೆ ಗಮನನ ಕೊಡ್ತಾ ಇದ್ದವನು ಆಕ್ಸ್ಫರ್ಡ್ ಕ್ಲರ್ಕ್ ಅಂತ ಹೇಳ್ತಾ ಇದ್ದಾರೆ. ನಾಟ್ ಒನ್ ವರ್ಡ್ ಸ್ಪೋಕ್ ಈ ಮೋರ್ ದ್ಯಾನ್ ವಾಸ್ ನೆಸಸರಿ.
ಒಂದು ಪದನೂ ಕೂಡ ಇವನು ಹೆಚ್ಚಾಗಿ ಮಾತಾಡ್ತಾ ನೆಸಸರಿ ಅಂದರೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಒಂದು ಪದನೂ ಕೂಡ ಈತ ಮಾತಾಡ್ತಾ ಇರಲಿಲ್ಲ. ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಆಕ್ಸ್ಫರ್ಡ್ ಕ್ಲರ್ಕು ಮಾತಾಡ್ತಾ ಇದ್ದ. ನಾಟ್ ಮೋರ್ ದ್ಯಾನ್ ನೆಸಸರಿ, ನಾಟ್ ಮೋರ್ ಒನ್ ವರ್ಡ್ ಸ್ಪೋಕ್ ಹಿ ಮೋರ್ ದ್ಯಾನ್ ವಾಸ್ ನೆಸಸರಿ ಅಂತ ಹೇಳ್ತಾ ಇದ್ದಾನೆ. ಕೆಲವರು ಅನಗತ್ಯವಾಗಿ ಮಾತಾಡೋದು ಹೆಚ್ಚು. ಊಟ ಆಯಿತಾ ಅಂತ ಹೇಳಿದ್ರೆ ಏನೋ ಒಂದು ಕ್ಯಾಶುಯಲಾಗಿ ಕೇಳಿದಾಗ ಊಟ ಆಯಿತು, ಏನು ಊಟ ಮಾಡಿದ್ರಿ? ಅನ್ನ ಸಾಂಬಾರು. ಯಾಕೆ ಆ ಸಾಂಬಾರು ಊಟ ಮಾಡಿದ್ವಿ? ಇನ್ನೊಂದು ಸಾಂಬಾರು ಊಟ ಮಾಡ್ಬೋದಾಯ್ತಲ್ಲ. ಈ ರೀತಿಯಾಗಿ ಕೇಳೋದೇ ಹೆಚ್ಚು. ಬಟ್ ಲುಕ್ ಅಟ್ ದಿಸ್ ಈಸ್ ಅ ಟ್ರೂ ಫಿಲಾಸಫರ್ ಹೂ ಹ್ಯಾಡ್ ನಾಟ್ ಸ್ಪೋಕ್ ಮೋರ್ ದೆನ್ ವಾಸ್ ನೆಸಸರಿ. ಇವನು ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡಿದವನೇ ಅಲ್ಲ ಆಕ್ಸ್ಫರ್ಡ್ ಕ್ಲರ್ಕ್. ಆ್ಯಂಡ್ ದಟ್ ವಾಸ್ ಸೆಡ್ ವಿತ್ ಡ್ಯೂ ಫಾರ್ಮಾಲಿಟಿ ಆ್ಯಂಡ್ ಡಿಗ್ನಿಟಿ. ಯಾವ ಪದಗಳನ್ನ ಇವನು ಮಾತಾಡ್ತಾ ಇದ್ದ ಆ ಪದಗಳನ್ನು ಕೂಡ ವಿತ್ ರೀಸನಿಂಗ್, ತುಂಬ ಯೋಚನೆ ಮಾಡಿ, ತುಂಬ ಅಳದಿ ತೂಗಿ ಮಾತಾಡೋದು ಅಂತಾರಲ್ಲ, ಡ್ಯೂ ಫ್ರಮ್ ದ ವಾಟ್ ವಿತ್ ದ ರೀಸನ್ಸ್ ಆ್ಯಂಡ್ ದ ರಿಲೆವೆನ್ಸ್ ವಿತ್ ದ ಡಿಗ್ನಿಟಿ. ಏನು ತುಂಬ ಶ್ರದ್ಧೆ ಭಕ್ತಿಯಿಂದ ತುಂಬ ಡಿಗ್ನಿಟಿಯಾಗಿ ಮಾತಾಡ್ತಾ ಇದ್ದವನು ಆಕ್ಸ್ಫರ್ಡ್ ಕ್ಲರ್ಕ್. ಆ್ಯಂಡ್ ಶಾರ್ಟ್ ಆ್ಯಂಡ್ ಲೈವ್ಲಿ ಆ್ಯಂಡ್ ಫುಲ್ ಆಫ್ ಹೈ ಮೊರಾಲಿಟಿ. ಹಿ ವಾಸ್ ವೆರಿ ಶಾರ್ಟ್ ಆ್ಯಂಡ್ ಲೈವ್ಲಿ. ತುಂಬ ಇವನು ಹೈ ಮೊರಾಲಿಟಿ, ಡೀಪ್ ಮೀನಿಂಗ್ ಇರ್ತಾ ಇತ್ತು ಇವನ ನಡವಳಿಕೆಯಲ್ಲಿ ಕೂಡ. ಹಿ ವಾಸ್ ಹೂ ಬೀಯಿಂಗ್ ದೋಸ್ ಆಫ್ ದ ರಿಚ್ ಸೋಲ್ಸ್. He was a rich soul who he speaks only when the necessary, formally high morality. ಈ ಡೀಪ್ ಮೀನಿಂಗ್ ಇರ್ತಾಯಿತ್ತು ಇವನ ಇದರಲ್ಲಿ ಕೂಡ, ಇವನ ಮಾತಲ್ಲಿ, ಇವನ ನಡವಳಿಕೆಯಲ್ಲಿ ಕೂಡ ಸಾಕಷ್ಟು ಅರ್ಥಗಳಿರ್ತಾಯಿತ್ತು. ಆಗ ಮಾತ್ರ ಇವನು ಮಾತಾಡ್ತಾ ಇದ್ದ. ಫಿಲ್ಡ್ ವಿತ್ ಮಾರಲ್ ವರ್ಚ್ಯೂಸ್ ವಾಸ್ ಹಿಸ್ ಸ್ಪೀಚ್ ಆ್ಯಂಡ್ ಗ್ಲಾಡ್ಲಿ ವುಡ್ ಹಿ ಲರ್ನ್ ಆ್ಯಂಡ್ ಗ್ಲಾಡ್ಲಿ ಟೀಚ್. ಫಿಲ್ಡ್ ವಿತ್ ಮಾರಲ್ ವರ್ಚ್ಯೂಸ್, ತುಂಬ ಸದ್ಗುಣಗಳಿಂದ ತುಂಬಿದ್ದಂಥದ್ದು ಇವನ ಸ್ಪೀಚು. ತುಂಬ ಯಾವಾಗ ಇವನ್ಗ ಯಾವುದೇ ಕೆಟ್ಟ ಮಾತಾಡೋದಾಗಿರ್ಬೋದು, ಯಾವುದು ಅನಗತ್ಯ ಮಾತಾಡೋದಾಗಿರ್ಬೋದು ಅದನ್ನು ಮಾಡ್ತಾಯಿಲ್ಲ. ಫಿಲ್ಡ್ ವಿತ್ ಮಾರಲ್, ನೈತಿಕವಾದಂತಹ ಸದ್ಗುಣಗಳಿಂದ ಇವನ ಮಾತು ತುಂಬಿರ್ತಾಯಿತ್ತು. ಗ್ಲಾಡ್ಲಿ ವುಡ್ ಹಿ ಲರ್ನ್, ತುಂಬ ಆಸಕ್ತಿಯಿಂದ ಓದ್ತಾ ಇದ್ದ. ಈ ಮಾರಲ್ ಎಕ್ಸಲೆನ್ಸ್ ಆಲ್ವೇಸ್ ಫಿಲ್ಡ್ ಇನ್ ಇಸ್ ಮಾರಲ್ ಎಕ್ಸಲೆನ್ಸ್. ಇವನ ಮಾತಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಮಾರಲಿಟಿ, ಮಾರಲ್ ವರ್ಚ್ಯೂನೇ ತುಂಬ. ಗ್ಲಾಡ್ಲಿ ವುಡ್ ಹಿ ಲರ್ನ್, ತುಂಬ ದೈನ್ಯವಾಗಿ ಓದ್ತಾ ಇದ್ದ. ಆ್ಯಂಡ್ ಗ್ಲಾಡ್ಲಿ, ತುಂಬ ಸಂತೋಷದಿಂದ ಟೀಚ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ತುಂಬ ಸಂತೋಷದಿಂದ ಇವನು ಕಲಿತಾ ಇದ್ದ, ತುಂಬ ಸಂತೋಷದಿಂದ ಇವನು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ ಚಾಸರ್. ದಿಸ್ ಇಸ್ ಅಬೌಟ್ ಆಕ್ಸ್ಫರ್ಡ್ ಕ್ಲರ್ಕ್ ಬೈ Geoffrey Chaucer. Again we will read the poetry. A clerk from Oxford was there also, who had studied philosophy long ago. As lean was his horse as is a rake. And he too was not fat, that I take. But he looked emaciated, moreover abstemiously very warm off was his overcoat, for he had got him at no churchly benefice. Nor he was worthy to accept secular office, for he would rather have at his bed's head some 20 books, all bound in black or red, of Aristotle and his philosophy, than rich robes, fiddle, or gay pleasantry, head, and for all he was philosopher in base. He had but little gold within his suitcase, but all that he might borrow from a friend on books and learning he would swiftly spend, and then he would pray delightfully for the souls of those who gave him resources to attend schools. He took utmost care and heed for his study,
nor one word spoke he more than was necessary, and that was said with due formality and dignity, and short and lively and full of high morality. Filled with moral virtues was his speech, and gladly would he learn and gladly teach. With these things, I've completed the first poetry, The Oxford Clerk by Geoffrey Chaucer. Thank you. Please read the text, please read the poetry, please make your own notes. Thank you.